ಸಮುದ್ರ ಮಂಥನ ಕಡೆದಾಗ ಸಿಕ್ಕಿದ್ದು ವಿಷನ, ಅಮೃತನ? ಇದನ್ನು ಇವತ್ತು ತಿಳ್ಕೊಳ್ಳೋಣ. ಈ ಕತೆ ಶುರುವಾಗೋದು ದೇವಲೋಕದ ರಾಜ ಇಂದ್ರನಿಂದ. ಒಮ್ಮೆ ಇಂದ್ರನು ತನ್ನ ಐರಾವತ ಆನೆಯ ಮೇಲೆ ಹೋಗುತ್ತಿರುವಾಗ ದೂರ್ವಾಸ ಮುನಿಗಳು ತಮಗೆ ಸಿಕ್ಕ ಪವಿತ್ರವಾದ ಹೂವಿನ ಹಾರವನ್ನು ಇಂದ್ರನಿಗೆ ಉಡುಗೊರೆಯಾಗಿ ನೀಡುತ್ತಾರೆ. ಆದರೆ ಅಹಂಕಾರದಲ್ಲಿ ಇದ್ದ ಇಂದ್ರ ಹಾರವನ್ನು ಆನೆಯ ಸೊಂಡಿಲ ಮೇಲೆ ಇಡುತ್ತಾನೆ. ಆನೆಯು ಆ ಹಾರವನ್ನು ಕೆಳಗೆ ಹಾಕಿ ತುಳಿಯುತ್ತದೆ. ಇದರಿಂದ ಕೋಪಗೊಂಡ ದೂರ್ವಾಸ ಮುನಿಗಳು, ನಿನ್ನ ಐಶ್ವರ್ಯ ಮತ್ತು ಶಕ್ತಿಯ ಬಗ್ಗೆ ನಿನಗೆ ತುಂಬ ದುರಹಂಕಾರವಿದೆ, ಆದ್ದರಿಂದ ನೀನು ಮತ್ತು ನಿನ್ನ ದೇವತೆಗಳೆಲ್ಲರೂ ಶಕ್ತಿಹೀನರಾಗಿ ಎಂದು ಶಾಪ ನೀಡುತ್ತಾರೆ. ಆಗ ಸಕಲ ಸಂಪತ್ತನ್ನು ಕಳೆದುಕೊಳ್ಳುತ್ತಾರೆ ಇಂದ್ರ ಹಾಗೂ ದೇವತೆಗಳು. ಈ ಶಾಪದ ಕಾರಣದಿಂದ ದೇವತೆಗಳು ದುರ್ಬಲರಾಗುತ್ತಾರೆ ಮತ್ತು ಅಸುರರು ದೇವಲೋಕವನ್ನು ಆಕ್ರಮಿಸುತ್ತಾರೆ. ದೇವತೆಗಳು ಸಹಾಯಕ್ಕಾಗಿ ಮಹಾವಿಷ್ಣುವಿನ ಬಳಿ ಹೋಗುತ್ತಾರೆ. ಮಹಾವಿಷ್ಣು ಅವರಿಗೆ ಒಂದು ಉಪಾಯ ನೀಡುತ್ತಾನೆ. ನೀವು ಕ್ಷೀರಸಾಗರವನ್ನು ಕಡೆದು ಅದರಿಂದ ಬರುವ ಅಮೃತವನ್ನು ಕುಡಿದರೆ ಮಾತ್ರ ನಿಮಗೆ ಶಕ್ತಿ ಮರಳಿ ಪಡೆಯಲು ಸಾಧ್ಯ ಎಂದು ಹೇಳುತ್ತಾನೆ. ಆದರೆ ಈ ಕೆಲಸ ಒಬ್ಬರಿಂದ ಸಾಧ್ಯವಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಶತ್ರುಗಳಾದ ಅಸುರರ ಜೊತೆ ಕೈ ಜೋಡಿಸಿ ಎಂದು ಹೇಳುತ್ತಾನೆ. ದೇವತೆಗಳು ಮಹಾವಿಷ್ಣು ಹೇಳಿದಂತೆ ಅಸುರ ರಾಜ ಬಲಿ ಚಕ್ರವರ್ತಿಯ ಬಳಿ ಹೋಗುತ್ತಾರೆ. ಸಮುದ್ರ ಮಂಥನ ಮಾಡೋಣ, ಅದರಲ್ಲಿ ಬರುವ ಅಮೃತವನ್ನು ಸಮನಾಗಿ ಹಂಚಿಕೊಳ್ಳೋಣ ಎಂದು ಅವನನ್ನು ಒಪ್ಪಿಸುತ್ತಾರೆ. ಮೊದಲೇ ದುರಾಸೆಯ ಅಸುರರು ಈ ವಿಷಯಕ್ಕೆ ಒಪ್ಪಿಕೊಳ್ಳುತ್ತಾರೆ. ಇದರಲ್ಲಿ ಅವರ ಕುತಂತ್ರವೂ ಕೂಡ ಅಡಗಿರುತ್ತೆ. ನಂತರ ಸಮುದ್ರ ಕಡಿಯಲು ಒಂದು ಕಂಬ ಬೇಕಿರುತ್ತೆ. ಅದಕ್ಕೆ ಮಂದಾರ ಪರ್ವತವನ್ನು ಬಳಸಿಕೊಳ್ಳುತ್ತಾರೆ. ಹಗ್ಗದ ಕೆಲಸಕ್ಕಾಗಿ ಸರ್ಪರಾಜ ವಾಸುಕಿಯನ್ನು ಬಳಸಿಕೊಳ್ಳುತ್ತಾರೆ. ನಂತರ ಅಮೃತವನ್ನು ಕಡಿಯಲು ಪ್ರಾರಂಭಿಸಲು ಶುರು ಮಾಡುತ್ತಾರೆ. ಅಸುರರು ಮೊದಲನೇದಾಗಿ ಹಾವಿನ ಮುಖದ ಕಡೆ ನಿಲ್ಲುತ್ತಾರೆ. ಏಕೆಂದರೆ ಅವರಿಗೆ ಮೊದಲಿನಿಂದಲೂ ದುರಹಂಕಾರ ಇರುತ್ತದೆ. ನಾವು ದೇವರಿಗಿಂತ ಶಕ್ತಿಶಾಲಿ ಎಂದು ತೋರಿಸಿಕೊಳ್ಳಬೇಕಿರುತ್ತದೆ. ನಂತರ ದೇವತೆಗಳು ಹಾವಿನ ಬಾಲದ ಕಡೆ ನಿಲ್ಲುತ್ತಾರೆ. ಸಮುದ್ರ ಕಡಿಯುವಾಗ ಪರ್ವತವು ಸಮುದ್ರದೊಳಗೆ ಮುಳುಗಲು ಪ್ರಾರಂಭಿಸಿದಾಗ ವಿಷ್ಣು ಕೂರ್ಮಾವತಾರವನ್ನು ತಾಳಿ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಹೊತ್ತುಕೊಳ್ಳುತ್ತಾನೆ. ಸಮುದ್ರ ಮಂಥನ ದೀರ್ಘಕಾಲ ನಡೆಯುತ್ತದೆ. ಮೊದಲು ಅಮೃತ ಬರಲಿಲ್ಲ, ಬದಲಾಗಿ ವಾಸುಕಿ ಹಾವಿನ ಬಾಯಿಯಿಂದ ಸಮುದ್ರದ ಆಳದಿಂದ ಅತ್ಯಂತ ಭಯಾನಕವಾದ ಕಪ್ಪು ಬಣ್ಣದ ಆಲಾಲ ಎಂಬ ವಿಷ ಬರಲು ಶುರುವಾಗುತ್ತದೆ. ಈ ವಿಷ ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಹಾಕುವಷ್ಟು ಉಗ್ರವಾಗಿರುತ್ತದೆ. ಇದರ ಹೊಗೆಯಿಂದ ದೇವತೆಗಳು ಮತ್ತು ಅಸುರರು ಇಬ್ಬರೂ ಕೂಡ ಉಸಿರುಗಟ್ಟಲು ಶುರುವಾಗುತ್ತದೆ. ಪ್ರಕೃತಿಯೇ ನಾಶವಾಗುವ ಭಯ ಇಷ್ಟು ಕ್ರೂರವಾಗಿರುತ್ತದೆ. ಆಗ ಎಲ್ಲರೂ ಒಟ್ಟಿಗೆ ಕೈಲಾಸದ ಒಡೆಯನಾದ ಶಾಂತ ಸ್ವರೂಪನಾದ ಶಿವನನ್ನು ಪ್ರಾರ್ಥಿಸುತ್ತಾರೆ. ಶಿವನು ತನ್ನನ್ನು ಬೇಡಿ ಬಂದವರಿಗೆ ಏನನ್ನೂ ಇಲ್ಲ ಎಂದಿಲ್ಲ. ಆಗ ಶಿವ ತನ್ನ ಭಕ್ತರಿಗೋಸ್ಕರ ಮತ್ತು ಈ ಜಗತ್ತನ್ನು ಉಳಿಸಲು ಬೇರೆ ದಾರಿಯೇ ಇಲ್ಲದಿದ್ದಾಗ ಶಿವನನ್ನು ಆ ವಿಷವನ್ನು ತಾನೇ ಕುಡಿಯಲು ನಿರ್ಧರಿಸುತ್ತಾನೆ. ಅವನು ತನ್ನ ಅಂಗೈಯಲ್ಲಿ ಆ ವಿಷವನ್ನು ಸೇವಿಸಲು ಶಿವ ಪ್ರಾರಂಭಿಸುತ್ತಾನೆ. ಆದರೆ ಶಿವನ ಗಂಟಲಲ್ಲೇ ಪಾರ್ವತಿ ದೇವಿ ಆ ವಿಷವನ್ನು ತಡೆಹಿಡಿಯುತ್ತಾಳೆ. ವಿಷವು ಶಿವನ ಹೊಟ್ಟೆಗೆ ಹೋದರೆ ಅವನ ಹೊಟ್ಟೆಯೊಳಗೆ ಇರುವ ಸಮಸ್ತ ಜೀವರಾಶಿಗಳು ನಾಶವಾಗುತ್ತವೆ ಎಂದು ಪಾರ್ವತಿಗೆ ಗೊತ್ತಿರುತ್ತದೆ. ಹೀಗಾಗಿ ವಿಷವು ಗಂಟಲಲ್ಲೇ ಇದ್ದ ವಿಷದಿಂದ ಶಿವನ ಕುತ್ತಿಗೆ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಅಂದಿನಿಂದ ಶಿವನು ಸಮುದ್ರ ಮಂಥನ ಕಡೆದಾಗ ಬಂದ ವಿಷವನ್ನು ಕುಡಿದು ಗಂಟಲಿನಲ್ಲಿ ಇರಿಸಿಕೊಂಡ ಕಾರಣದಿಂದ ನೀಲಕಂಠನಾಗುತ್ತಾನೆ. ನಂತರ ವಿಷದ ತಾಪಕ್ಕೆ ಶಿವನಿಗೆ ತುಂಬ ಸೆಕೆ ಮತ್ತು ಉರಿ ಉಂಟಾಗುತ್ತದೆ. ಆಗ ದೇವತೆಗಳು ಅವನ ತಲೆ ಮೇಲೆ ನೀರು ಸುರಿಯುತ್ತಾರೆ. ಗಂಗೆಯು ಶಿವನ ಜಟೆಯಲ್ಲಿ ನೆಲೆಸುತ್ತಾಳೆ. ಶಿವನು ಆ ವಿಷದ ಪ್ರಭಾವಕ್ಕೆ ನಿದ್ರೆಗೆ ಹೋಗಬಾರದೆಂದು ದೇವತೆಗಳು ಅಂದು ರಾತ್ರಿ ಪೂರ್ತಿ ಭಜನೆ, ನೃತ್ಯ ಮಾಡುತ್ತಾರೆ, ಜಾಗರಣೆ ಮಾಡುತ್ತಾರೆ. ಇದೇ ಮಹಾಶಿವರಾತ್ರಿಯ ಹಿನ್ನೆಲೆ. ಅದಾದ ನಂತರ ಸಮುದ್ರದಿಂದ ಕಾಮಧೇನು, ಐರಾವತ, ಲಕ್ಷ್ಮೀದೇವಿ ಮತ್ತು ಕೊನೆಯದಾಗಿ ಧನ್ವಂತರಿ ದೇವರು ಕೈಯಲ್ಲಿ ಅಮೃತ ಕಲಶವನ್ನು ಹಿಡಿದು ಬರುತ್ತಾರೆ.
ಈ ಕಥೆಯಿಂದ ನಮಗೆ ಶಿವನು ಹೇಗೆ ವಿಷವನ್ನು ಕುಡಿಯುತ್ತಾನೆ ಮತ್ತು ಅದನ್ನು ಹೇಗೆ ಗಂಟಲಿನಲ್ಲಿ ಹಿಡಿದಿರುತ್ತಾನೆ ಎಂದು ನಮಗೆ ತಿಳಿಯುತ್ತದೆ. ಇದು ಶಿವರಾತ್ರಿ ಹಬ್ಬದ ವಿಶೇಷ ಕಥೆಯಾಗಿದೆ. ಹೀಗೆ ಬೇರೆ ರೀತಿಯ ಕಥೆಗಳನ್ನು ಕೇಳಲು ದಯವಿಟ್ಟು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.